press the bell icon on the YouTube app and never miss another update. ನಾವು ಇಂದಿನ ತರಗತಿಯಲ್ಲಿ ಏನು ತಿಳ್ಕೊಂಡಿದ್ವಪ್ಪ ಅಂತ ಅಂದರೆ ನ್ಯೂಟನ್ನ ಎರಡನೆಯ ಚಲನೆಯ ನಿಯಮದ ಮೇಲೆ ಬರ್ತಕ್ಕಂಥ ಫಸ್ಟ್ ಒಂದು ಪ್ರಾಬ್ಲಮ್ನ ಏನು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾದ ಇನ್ನೂ 4 ಪ್ರಶ್ನೆಗಳಿದ್ದಾವೆ. ಅದರ ಮೇಲೆ ಬರ್ತಕ್ಕಂಥ ಕ್ವಶನ್ಸ್ ಅವು ನಾವಿವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಇಲ್ಲಿ ಎರಡನೇ ಪ್ರಶ್ನೆ ಏನಿದೆ ಅಂತ ಅಂದರೆ, ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹೆಚ್ಚಿನ ಬಲದ ಅಗತ್ಯತೆ ಕಂಡುಬರುತ್ತೆ? ಯಾವ ಸಂದರ್ಭದಲ್ಲಿ ಜಾಸ್ತಿ ಬಲನ ಯೂಸ್ ಮಾಡಿದ್ದೀವಿ ಅಥವಾ ಅಗತ್ಯ ಕಂಡುಬರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಯಾವಾಗಲೂ ನಾವೊಂದು ಪ್ರಶ್ನೆ ಇದೆ ಅಂತ ಅಂದರೆ ಆ ಪ್ರಶ್ನೆನಲ್ಲೇ ನಮಗೆ ಉತ್ತರ ಇರುತ್ತೆ. ಯಾವಾಗಪ್ಪ ಅಂತ ಅಂದರೆ ನಮಗೆ ಪರಿಕಲ್ಪನೆಗಳು ಚೆನ್ನಾಗಿ ಅರ್ಥ ಆದಾಗ ಮಾತ್ರ. 2 kg ದ್ರವ್ಯರಾಶಿ ಇರುವ 2 kg ದ್ರವ್ಯರಾಶಿ ಅಂತ ಅಂದರೆ ಕೊಟ್ಟಿದ್ದಾರೆ. ದ್ರವ್ಯರಾಶಿ ಅಂದರೆ ಮಾಸ್ ಅಲ್ವಾ ಆ ವಸ್ತುವಿಂದು. 2 kg ದ್ರವ್ಯರಾಶಿ ಇರುವ ವಸ್ತುವಿಗೆ 5 ಮೀಟರ್/ಸೆಕೆಂಡ್ ಸ್ಕ್ವೇರ್ನಷ್ಟು ಏನು ಮಾಡಿದ್ದಾರೆ, 5 ಮೀಟರ್/ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ ಒಂದು ವಸ್ತು ಇದೆ. ಆ ವಸ್ತುವುದು ದ್ರವ್ಯರಾಶಿ 2 kg ಇದೆ. ಓಕೆನಾ? ಆ ವಸ್ತುವಿಗೆ ಏನು ಮಾಡ್ತಾ ಇದ್ದಾರೆ, ವೇಗೋತ್ಕರ್ಷ ನೀಡ್ತಾ ಇದ್ದಾರೆ. ಎಷ್ಟು ಅಂತ ಅಂದರೆ 5 ಮೀಟರ್/ಸೆಕೆಂಡ್ ಸ್ಕ್ವೇರ್ನಷ್ಟು. ಅಥವಾ ಇನ್ನೊಂದು ಕೇಳಿದ ನೋಡ್ರಿ, 4 kg ದ್ರವ್ಯರಾಶಿ ಇರುವ ಒಂದು ವಸ್ತುವಿಗೆ 2 ಮೀಟರ್/ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ. ಅಥವಾ ನೋಡ್ರಿ, ಫಸ್ಟಿಗೆ ಇರೋದು 2 kg. ಆ 2 kg ವಸ್ತುವಿಗೆ 5 ಮೀಟರ್/ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ನೀಡಿದ್ದಾರೆ. ಇನ್ನೊಂದು ಕೇಸಲ್ಲಿ ಏನಿದೆ ಅಂತ ಅಂದರೆ, ಒಂದು ವಸ್ತುವಿಗೆ 4 kg ದ್ರವ್ಯರಾಶಿ ಇದೆ. ಅದಕ್ಕೆ ಎಷ್ಟು ವೇಗೋತ್ಕರ್ಷ ನೀಡಿದ್ದಾರೆ, 2 ಮೀಟರ್/ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷ ನೀಡಿದ್ದಾರೆ. ಈ ಎರಡೂ ಕೇಸಲ್ಲಿ ಅಂದರೆ 2 kg ಇರ್ತಕ್ಕಂಥ ದ್ರವ್ಯರಾಶಿ ಇರ್ತಕ್ಕಂಥ ವಸ್ತು ಮತ್ತು 4 kg ಇರ್ತಕ್ಕಂಥ ವಸ್ತು. 2 kgನಲ್ಲಿ 5 ಮೀಟರ್/ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಇದೆ. 4 kg ದ್ರವ್ಯರಾಶಿ ಇರ್ತಕ್ಕಂಥ ವಸ್ತುವಿನಲ್ಲಿ 2 ಮೀಟರ್/ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಇದೆ. ಈ ಎರಡೂ ಕೇಸಲ್ಲಿ, ಎರಡೂ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಹೆಚ್ಚಿನ ಬಲನ ನಾವು ನೋಡ್ತೇವೆ ಅನ್ನೋದು ಕ್ವಶನ್. ಓಕೆನಾ? ಇಲ್ಲಿ ಏನು ಮಾಡ್ಬೋದಪ್ಪ ಅಂತ ಅಂದರೆ, ನಾವು ಎರಡನೇ ನಿಯಮ ಇದೆಯಲ್ವಾ, ಮ್ಯಾಥಮೆಟಿಕಲ್ ಫಾರ್ಮುಲಾ ಯಾವುದು, F = m × a. ಆ ಸೂತ್ರನ ಏನು ಮಾಡೋಣ, ಬರ್ಕೊಳ್ಳೋಣ. ಪರಿಹಾರದಲ್ಲಿ ನೋಡಿ, F = m × a. F ಅಂದರೆ ಬಲ, m ಅಂದರೆ ದ್ರವ್ಯರಾಶಿ, a ಅಂದರೆ ಏನು, ವೇಗೋತ್ಕರ್ಷ. ಈಗ ನಾವು ಫಸ್ಟ್ ಕೇಸ್ ಇರೋದನ್ನ F1 ಅಂತ ಬರ್ಕೊಳ್ಳೋಣ. ಯಾಕಂದರೆ 2 ಸಂದರ್ಭ ಇದಾವಲ್ವ, ಅದಕ್ಕೋಸ್ಕರ F1 = m1 × a1 ಅಂತ ಬರ್ಕೊಳ್ಳೋಣ. ಇಲ್ಲಿ F1 ಅಂತ ಅಂದರೆ ಏನು, ಫಸ್ಟ್ ಕೇಸ್ ಮಾತ್ರ ತೊಗೊತಿದ್ದೀನಿ ನಾನು. ಎರಡನೇ ಕೇಸ್ನ ಆಮೇಲೆ ಮಾಡ್ಕೊಳ್ಳೋಣ ನಿಧಾನಕ್ಕೆ, ಸ್ಟೆಪ್ ಬೈ ಸ್ಟೆಪ್ಪು ಮಾಡಬೇಕು. F1 ಅಂತ ಅಂದರೆ ನೋಡಿ, ಫೋರ್ಸು ನಮ್ಗೆ ಗೊತ್ತಿಲ್ಲ, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. m1 ಅಂತ ಅಂದರೆ 2 kg. ಫಸ್ಟ್ ಕೇಸಲ್ಲಿ ಎಷ್ಟಿದೆ, ವಸ್ತುವಿಂದು ದ್ರವ್ಯರಾಶಿ 2 kg ಇದೆ. ಆಮೇಲೆ a1 ಅಂತ ಅಂದರೆ ಏನು, ವೇಗೋತ್ಕರ್ಷ ಎಷ್ಟಿದೆ, 5 ಮೀಟರ್/ಸೆಕೆಂಡ್ ಸ್ಕ್ವೇರ್ ಇದೆ ಅಲ್ವಾ. ಈಗ ನಾವೇನು ಮಾಡೋಣ, ಫಾರ್ಮುಲಾ ಇದೆ, ಫಾರ್ಮುಲಾಕ್ಕೆ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ಟು ವ್ಯಾಲ್ಯೂನ ಕಂಡುಹಿಡಿಯೋಣ. ಇಲ್ಲಿ ಬಲ ಎಷ್ಟು ಬರುತ್ತೆ ಫಸ್ಟ್ನೇ ಕೇಸಲ್ಲಿ ಅನ್ನೋದು. F1 = m1 ಅಂತ ಅಂದರೆ 2 kg ಇಂಟು ಏನಪ್ಪ ಅಂತ ಅಂದರೆ 5 ಮೀಟರ್/ಸೆಕೆಂಡ್ ಸ್ಕ್ವೇರ್. ನೋಡಿ, 2 × 5 ಇವು ಸಂಖ್ಯೆಗಳಿದಾವಲ್ವ, ನಾವು ಈ ಕಡೆ ತಗೊಂಡು ಬರೋಣ. ಇಂಟು ಯೂನಿಟ್ಸ್ನ ಒಂದು ಕಡೆ ಬರ್ಕೊಳ್ಳೋಣ. ಏನಾಗುತ್ತೆ ಅಂತ ಅಂದರೆ 2 × 5 kg ಮೀಟರ್/ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. F1ನಲ್ಲಿ F1 = 10 ನ್ಯೂಟನ್ ಅಂತ ಬರೀಬೋದಲ್ವಾ. ಯಾಕೆ ಅಂತ ನಾನು ಏನಪ್ಪ ಅಂತ ಅಂದರೆ
ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಬೇಕಾದ್ರೆ ಈ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನ ನ್ಯೂಟನ್ ಅಂತ ಆದರೂ ಬರಿಬೋದು ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ನೆಕ್ಸ್ಟು ಎರಡನೇ ಕಂಡೀಷನ್ಗೆ ಹೋಗೋಣ. F1ಅಲ್ಲಿ ಇಷ್ಟಾಯಿತು. ಎರಡನೇ ಕಂಡೀಷನಲ್ಲಿ M2 ಅನ್ನೋದು 4 kg ಇದೆ. ವೇಗೋತ್ಕರ್ಷ A2 ಅನ್ನೋದು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಇದನ್ನು ಇಲ್ಲೇ ಬರ್ಕೊಂಡ್ಬಿಡ್ತೀನಿ, ನನಗೆ ಆಮೇಲೆ ಅಳಿಸಿದಾಗ ಗೊತ್ತಾಗಲ್ಲ ವ್ಯಾಲ್ಯೂಸು. F2ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಇಲ್ಲಿ M2 ಅಂತ ಅಂದರೆ 4 kg ಅಲ್ವಾ. ವೇಗೋತ್ಕರ್ಷ A2 ಅಂತ ಅಂದರೆ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ ಫಾರ್ಮುಲಾ ಬರ್ಕೊಳ್ಳೋಣ. ಯಾವುದದು ಫಾರ್ಮುಲಾ? F = m × a ಅಂತ ಅಲ್ವಾ. F = m × a ಅಂತಂದರೆ F2 = m2 × a2. ಇದು ಎರಡನೇ ಕಂಡೀಷನ್ ಆಗಿರೋದ್ರಿಂದ ಈ ಥರ ಬರ್ಕೋಬೇಕು. F2 = m2 ಅಂತ ಅಂದರೆ ಏನು? 4 kg ಇಂಟು A2 ಅಂತ ಅಂದರೆ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲೇನು ಮಾಡೋಣ? F2 = 4 8 ನ್ಯೂಟನ್ ಆಗುತ್ತೆ. ಇದನ್ನು ಡೈರೆಕ್ಟಾಗಿ ನಾನು ಹಿಂಗೆ ಬರೆದಿದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಯಾವುದರಲ್ಲಿ ಬಲ ಜಾಸ್ತಿ ಇದೆ? F1ನಲ್ಲಿದೇನೋ F2ನಲ್ಲಿದೇನೋ? F1ನಲ್ಲಿ ಇದೆ. ಸೊ ನಾವು ಇದನ್ನು ಯಾವ ಥರ ಬರೀಬೋದು? F1 ಈಸ್ ಗ್ರೇಟರ್ ದ್ಯಾನ್ F2 ಅಂದರೆ ಮೊದಲನೇ ವಸ್ತುವಿನಲ್ಲಿ ಇರ್ತಕ್ಕಂಥ ಬಲ ಜಾಸ್ತಿ ಇದೆ. ಯಾವುದನ್ನ ಕಂಪೇರ್ ಮಾಡಿದರೆ F2 ಅಂತಂದರೆ ಎರಡನೇ ವಸ್ತುವಿನಲ್ಲಿರ್ತಕ್ಕಂಥ ಬಲಕ್ಕೆ ಕಂಪೇರ್ ಮಾಡಿದರೆ. ಸೊ ಇಲ್ಲಿ ಏನು ಕ್ವಶನ್ ಕೇಳಿದರು? ಯಾವುದರಲ್ಲಿ ಜಾಸ್ತಿ ಬಲ ಇದೆ ಅಂತ ಕೇಳಿದ್ರಲ್ವಾ. ಸೊ ಅದಕ್ಕೆ ನಮ್ಮ ಆನ್ಸರ್ ಏನು? F1 ಈಸ್ ಗ್ರೇಟರ್ ದೆನ್ F2. F1 ಅನ್ನೋದು ಜಾಸ್ತಿ ಇದೆ, ಅದಕ್ಕೆ ಜಾಸ್ತಿ ನಾವು ಏನು ಮಾಡಬೇಕು ಅಂತ ಅಂದರೆ ಬಲನ ಕೊಡಬೇಕಾಗತ್ತೆ ಅನ್ನೋದನ್ನು ನೀವು ಸೆಂಟೆನ್ಸಲ್ಲಿ ಬರೀರಿ. ನೆಕ್ಸ್ಟು ನಾವು ಉದಾಹರಣೆ 9.3 ಹೋಗೋಣ. ಉದಾಹರಣೆ 9.3. ನೋಡಿ ಇಲ್ಲಿ ಮೋಟಾರು ಕಾರೊಂದು 108 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿದ್ದು ಬ್ರೇಕ್ ಹಾಕಿದಾಗ 4 ಸೆಕೆಂಡ್ಗಳಲ್ಲಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಅದರಲ್ಲಿರುವ ಪ್ರಯಾಣಿಕರು ಸೇರಿ
ಸೇರಿ ಕಾರಿನ ದ್ರವ್ಯರಾಶಿ ಒಂದು 1000 kg. ಹಾಗಾದರೆ ಬ್ರೇಕ್ನ ಮೇಲೆ ಬೀರಲ್ಪಟ್ಟ ಬಲದ ಪರಿಮಾಣ ಎಷ್ಟು? ಬಲದ ಪರಿಮಾಣ ಇಲ್ಲಿ ಫೋರ್ಸ್ನ ಕಂಡುಹಿಡಿಯಬೇಕು. ನೋಡಿ ಮಕ್ಕಳೇ, ಇಲ್ಲಿ ಏನಿದೆ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಮೋಟಾರು ಕಾರೊಂದು ಅಂದರೆ ಒಂದು ಕಾರ್ನಲ್ಲಿ ಒಂದು ಮೋಟಾರ್ ಇರುತ್ತೆ, ಅದಕ್ಕೆ ಅದನ್ನು ಮೋಟಾರ್ ಕಾರ್ ಅಂತ ಕರೀತಾರೆ. ಆ ಕಾರು 108 ಕಿಲೋಮೀಟರ್ ಪ್ರತಿ ವೇಗದಲ್ಲಿ, ಅಂದರೆ ಇಲ್ಲಿ ನೋಡಬೇಕು SI ಯೂನಿಟ್ ಯಾವುದರಲ್ಲಿ ಕೊಟ್ಟಿದ್ದಾರೆ, ಕಿಲೋಮೀಟರ್ ಪರ್ ಅವರ್ನಲ್ಲಿ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ SI ಯೂನಿಟ್ಸು ಕೊಟ್ಟಿರ್ತಾರಲ್ವ, ಅದನ್ನು ಏನು ಕನ್ವರ್ಟ್ ಮಾಡೋದಿರುತ್ತಲ್ಲ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಯಾಕಪ್ಪ ಅಂತ ಅಂದರೆ ನಮಗೆ ಯೂನಿಟ್ ಇರೋದು SI ಯೂನಿಟ್ ಏನು ಹೇಳ್ರಿ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಇಲ್ಲಿರೋದು ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ, ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು ಅದನ್ನು. ಮೋಟಾರ್ ಕಾರೊಂದು 108 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿದ್ದು ಬ್ರೇಕ್ ಹಾಕಿದಾಗ ಏನಾಗುತ್ತೆ, ಈಗ ಒಂದು ಮೋಟಾರ್ ಕಾರ್ ಹೋಗ್ತಾ ಇರುತ್ತೆ ಅಂತ ಅಂದ್ಕೊಳ್ರಿ, ಬ್ರೇಕ್ ಹಾಕ್ತೀವಿ. ಬ್ರೇಕ್ ಹಾಕಿದಾಗ ಅದೇನಾಗುತ್ತೆ, ವಿರುದ್ಧ ದಿಕ್ಕಿನಲ್ಲಿ ಬ್ರೇಕ್ ಅಪ್ಲೈ ಮಾಡೋದು ಅಂತಂದರೆ ಅದಕ್ಕೆ ತಡೆ ಹಾಕೋದು ಅಂತ ಅರ್ಥ ಅಲ್ವಾ, ಅದು ನಿಂತ್ಕೊಳ್ಳುತ್ತೆ. 4 ಸೆಕೆಂಡ್ಗಳಲ್ಲಿ ನಿಶ್ಚಲ ಸ್ಥಿತಿಗೆ ಬರುತ್ತೆ. ಆ ಬ್ರೇಕ್ ಹಾಕಿದ ತಕ್ಷಣ 4 ಸೆಕೆಂಡ್ ಆದಮೇಲೆ ಏನಾಗುತ್ತೆ, ನಿಶ್ಚಲ ಸ್ಥಿತಿಗೆ ಬರ್ತದದು. ಯಾವುದು, ಆ ಕಾರು. ಅದರಲ್ಲಿರುವ ಪ್ರಯಾಣಿಕರು ಸೇರಿ, ಅಂದರೆ ಇದೊಂದು ಕಾರು ಅಂತ ಅಂದ್ಕೊಳ್ಳೋಣ. ಈ ಕಾರು ಇದೊಂದು ಕಾರು ಅಂತ ಅಂದ್ಕೊಳ್ಳಿ. ಇದು ಕಾರು, ಏನಿದು ಕಾರು. ಈ ಕಾರೊಳಗೆ ಜನಗಳು ಕೂತ್ಕೊಂಡಿದ್ದಾರೆ. ನೋಡಿ, ಅದರಲ್ಲಿರುವ ಪ್ರಯಾಣಿಕರು ಸೇರಿ, ಈಗ ಇದೊಂದು ಕಾರು, ಈ ಕಾರೊಳಗೆ ಪ್ರಯಾಣಿಕರು ಯಾರ್ಯಾರು ಕೂತ್ಕೊಂಡಿದ್ದಾರಲ್ಲ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು, ಕಾರು ಪ್ಲಸ್ ಜನಗಳು ಸೇರಿ ಕಾರಿನ ದ್ರವ್ಯರಾಶಿ 30 kg. ಅಂದರೆ ಇದು ವಸ್ತು ಸಿಸ್ಟಮ್ ಇದೆಯಲ್ವಾ, ಅಂದರೆ ವಸ್ತು ಸಿಸ್ಟಮ್ ಅಂತ ಅಂದರೆ ಕಾರು, ಆ ಕಾರ್ನಲ್ಲಿ ಇರ್ತಕ್ಕಂಥ ಪ್ರಯಾಣಿಕರು ಅಷ್ಟು ಸೇರಿಸ್ಬಿಟ್ಟು ಅದರ ದ್ರವ್ಯರಾಶಿ ಎಷ್ಟಿದೆ, 1000 kg ಇದೆ. ಹಾಗಾದರೆ ಬ್ರೇಕ್ನ ಮೇಲೆ ಬೀರಲ್ಪಟ್ಟ ಬಲದ ಪರಿಮಾಣ ಎಷ್ಟು? ಬ್ರೇಕ್ ಅಪ್ಲೈ ಮಾಡಿರ್ತಾನಲ್ವ 4 ಸೆಕೆಂಡ್ ತನಕ, ಬ್ರೇಕ್ ಅಪ್ಲೈ ಮಾಡ್ತಾನೆ. 4 ಸೆಕೆಂಡ್ ಆದಮೇಲೆ ಏನಾಗುತ್ತೆ, ಅದು ನಿಶ್ಚಲ ಸ್ಥಿತಿಗೆ ಬರುತ್ತೆ. 4 ಸೆಕೆಂಡ್ವರೆಗೂ ಆ ಬ್ರೇಕ್ನ ಹಂಗೆ ಅದು ಮಾಡ್ಕೊಂಡಿರ್ತಾನೆ ಅವನು, ಯಾರೋ ಡ್ರೈವರು, ಓಕೆನಾ. ಆಗ ಅದ್ರ ಮೇಲೆ ಬೀರ್ತಕ್ಕಂಥ ಬಲದ ಪರಿಮಾಣ ಎಷ್ಟು, ಆ ಫೋರ್ಸ್ನ ಎಷ್ಟು ಅಪ್ಲೈ ಮಾಡಿದ ಅನ್ನೋದು ಕ್ವಶನ್, ಓಕೆನಾ. ಈಗ ಒಂದು ಕಾರ್ ಇರುತ್ತೆ, ಕಾರೊಳಗೆ ಜನಗಳು ಕುತ್ಕೊಂಡಿರ್ತಾರೆ, ಪ್ರಯಾಣಿಕರು ಕುತ್ಕೊಂಡಿರ್ತಾರೆ. ಆ ಪ್ರಯಾಣಿಕರು ಮತ್ತು ಆ ಕಾರನ್ನು ಸೇರಿಸ್ಬಿಟ್ಟು ಎಷ್ಟಾಗುತ್ತೆ ಅಂತ ಅಂದರೆ 1000 kg ಇದೆ ಅದರ ದ್ರವ್ಯರಾಶಿ, ಓಕೆನಾ. ಅದು ಎಷ್ಟು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇತ್ತು ಅಂತಂದರೆ ಫಸ್ಟಿಗೆ 108 ಕಿಲೋಮೀಟರ್ ಪರ್ ಅವರ್ ಅಂತ ಅಂದರೆ ನಮ್ಗೆ ಗೊತ್ತಾಗಬೇಕು. ಅಲ್ಲಿ ಪ್ರಾರಂಭಿಕ ವೇಗ ಕೊಟ್ಟಿದ್ದಾರೆ 108 ಕಿಲೋಮೀಟರ್ ಪ್ರತಿ ಗಂಟೆಗೆ. ಇಲ್ಲಿ ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ನಾನು ಇದನ್ನು ತೋರಿಸಿದ್ದೆ ಚಲನೆ ಲೆಸನಲ್ಲಿ ಯಾವ ಥರ ಮಾಡಬೇಕು ಅಂತ. ಇನ್ನೊಂದ್ಸರಿ ತೋರಿಸ್ತೀನಿ. 108 ಇಂಟು 1000, ಯಾಕಂದರೆ 1 ಕಿಲೋಮೀಟರ್ಗೆ 1000 ಮೀಟರು ಡಿವೈಡೆಡ್ ಬೈ 60 ಇಂಟು 60 ಅಂದರೆ 3600 ಆಗುತ್ತೆ. ಆ ಥರ ಕನ್ವರ್ಟ್ ಮಾಡ್ಕೋಬೇಕು.
ಅಷ್ಟು ಬ್ರೇಕ್ ಆಗ್ತಾಗ 4 ಸೆಕೆಂಡ್ ಆದಮೇಲೆ ಟೈಮ್ ಕೊಟ್ಟಿದ್ದಾನೆ. ಟೈಮ್ ಎಷ್ಟು? 4 ಸೆಕೆಂಡ್ ಆದಮೇಲೆ ಅದು ಏನಾಗುತ್ತೆ, 4 ಸೆಕೆಂಡುಗಳಲ್ಲಿ ನಿಶ್ಚಲ ಸ್ಥಿತಿಗೆ ಬರ್ತದೆ. ನಿಶ್ಚಲ ಸ್ಥಿತಿಗೆ ಬರೋದು ಅಂತ ಅಂದರೆ ಅಂತಿಮ ವೇಗ ಇರುತ್ತಲ್ಲ ಅದೇನಾಗುತ್ತೆ, 0 ಆಗುತ್ತೆ. 0 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಅಂತ ಅರ್ಥ. ಅದರಲ್ಲಿರುವ ಪ್ರಯಾಣಿಕರು ಸೇರಿ ಕಾರಿನ ದ್ರವ್ಯರಾಶಿ ಎಷ್ಟಿರುತ್ತಪ್ಪ ಅಂತ ಅಂದರೆ 1000 kg ಇರುತ್ತೆ. ಮಾಸ್ ಕೊಟ್ಟಿದ್ದಾನೆ ಎಷ್ಟು ಅಂತ ಅಂದರೆ 1000 kg. ಹಾಗಾದರೆ ಬ್ರೇಕ್ನ ಮೇಲೆ ಬೀರಲ್ಪಟ್ಟ ಬಲದ ಪರಿಮಾಣ ಎಷ್ಟು? ಆ ಬ್ರೇಕ್ ಅಪ್ಲೈ ಮಾಡ್ತಾನಲ್ವಾ ಅಲ್ಲಿ ಬೀಳ್ತಕ್ಕಂಥ ಬಲದ ಪರಿಮಾಣ ಎಷ್ಟು? 4 ಸೆಕೆಂಡ್ಗಳ ಕಾಲದವರೆಗೆ ಬ್ರೇಕ್ನ ಹಿಂಗೆ ಅಪ್ಲೈ ಮಾಡಿರ್ತಾನಲ್ಲ, ಅದು ಇಟ್ಕೊಂಡಿರ್ತಾನಲ್ವಾ, ಅದ್ರದ್ದು ಬಲದ ಪರಿಮಾಣ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಪ್ಪ ಅಂತಂದರೆ ಇದು ಯು ಕೊಟ್ಟಿದ್ದಾರಲ್ವಾ, ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಯಾಕಂದರೆ SI ಯೂನಿಟ್ ಇರೋದು ಮೀಟರ್ ಪರ್ ಸೆಕೆಂಡ್ನಲ್ಲಿ ಫೋರ್ಸಿಂದು ಅಲ್ವಾ, ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಈಗ ಯು ಅನ್ನೋದು 108 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ಇದೆ. ಅದನ್ನು ಏನು ಮಾಡೋಣ, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 108 ಇಂಟು 1000 ಡಿವೈಡೆಡ್ ಬೈ 3600 ಆಗುತ್ತೆ. ಈ 2 ಕ್ಯಾನ್ಸಲ್ ಆಗುತ್ತೆ. 2 5 10, 2 8 16. ಕಿಲೋಮೀಟರ್ನ ಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಡೈರೆಕ್ಟಾಗೆ ಅದೇನು ಕೊಟ್ಟಿರ್ತಲ್ಲ ಅದು ಇಂಟು 5/18 ಅಂತ ಮಾಡಿರಿ ಅಂತ ಹೇಳಿದ್ದೆ ಅಲ್ವಾ. ಇಲ್ಲಿ ನೋಡಿ, ಇನ್ನು ಉಳಿದಿದ್ದೆಷ್ಟು? 108 ಇಂಟು 5 ಡಿವೈಡೆಡ್ ಬೈ 18. 18 ಅಂದರೆ 18, 18 ಆರ್ಲೆ 108 ಆಗುತ್ತೆ. 6 5 30. 30 ಏನದು ಮೀಟರ್ ಪರ್ ಸೆಕೆಂಡ್ ಅಂದ್ರೂ ಒಂದೇ. 108 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂದ್ರೂ ಒಂದೇ. 30 ಮೀಟರ್ ಪರ್ ಸೆಕೆಂಡ್. ಓಕೆನಾ? ಈಗ ನಾವೇನು ಮಾಡೋಣ, F = m × a ಅಂತ ಇದೆಯಲ್ವಾ, ಆ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋಣ. ಇದೆಷ್ಟು ಬಂತು? 30 ಮೀಟರ್ ಪರ್ ಸೆಕೆಂಡ್. ಮತ್ತು ಏನಿದು ಯು ವಿ ಅನ್ನೋದು 0 ಮೀಟರ್ ಪರ್ ಸೆಕೆಂಡ್. ಯಾಕಂದರೆ ಅದು ಬ್ರೇಕ್ ಆಗ್ತಾಗ 4 ಸೆಕೆಂಡ್ ಆದಮೇಲೆ ಏನಾಗುತ್ತೆ, ನಿಶ್ಚಲ ಸ್ಥಿತಿಗೆ ಬರುತ್ತೆ. F = m × a ಅಲ್ವಾ. F = m × a ಪ್ಲೇಸಲ್ಲಿ ಏನಂತ ಬರ್ಕೊಳ್ಳೋಣ, v - u/t. ಯಾಕೆ ಅಂತ ಅಂದರೆ ಇಲ್ಲಿ ಪ್ರಾರಂಭಿಕ ವೇಗನೂ ಕೊಟ್ಟಿದ್ದಾರೆ, ಅಂತಿಮ ವೇಗನೂ ಕೊಟ್ಟಿದ್ದಾರೆ. ಸೊ ಅದಕ್ಕೆ a ಇದನ್ನು v - u/t ಅಂತ ಮಾಡ್ಕೊಳ್ಳೋಣ. ಈಗ ಏನು ಮಾಡೋಣ ಅಂತ ಅಂದರೆ ಈ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ನಮಗೆ ಗೊತ್ತಿದೆಯಲ್ವಾ ವ್ಯಾಲ್ಯೂಸು. F = ಮಾಸ್ m ಅಂತ ಅಂದರೆ ಎಷ್ಟು? 1000 kg. 1000 kg ಹೆಂಗೆ ಬಂತಪ್ಪ ಅಂತ ಅಂದರೆ ಆ ಕಾರ್ನಲ್ಲಿರ್ತಕ್ಕಂಥ ಪ್ರಯಾಣಿಕರು ಸೇರಿ ಎಷ್ಟು ಇದೆ, 1000 kg ಇದೆ. ಇಂಟು ಎಷ್ಟಪ್ಪ ಅಂತ ಅಂದರೆ ವಿ ಅಂತಂದರೆ 0 ಮೈನಸ್ ಯು ಅಂತ ಅಂದರೆ 30 ಮೀಟರ್ ಪರ್ ಸೆಕೆಂಡು ಡಿವೈಡೆಡ್ ಬೈ ಟಿ ಅಂತಂದರೆ 4 ಸೆಕೆಂಡ್. 4 ಸೆಕೆಂಡ್ಗಳ ಕಾಲ ಅವನು ಬ್ರೇಕ್ನ ಹಂಗೆ ಇಟ್ಕೊಂಡಿರ್ತಾನಲ್ಲ, ಅದು ಇಟ್ಕೊಂಡಿರ್ತಾನಲ್ಲ ಅದು. F = ಇಂಟು ನೋಡ್ರಿ ಇಲ್ಲಿ ಮೈನಸ್ ಆಗುತ್ತೆ. 30 ಮೀಟರ್ ಪರ್ ಸೆಕೆಂಡ್. ಇದು ಕೆ ಜಿನಲ್ಲಿದೆ. ಎಲ್ಲ ಕೆ ಜಿ ಮತ್ತು ಮೀಟರ್ ಪರ್ ಸೆಕೆಂಡ್ನಲ್ಲಿ ಮಾಡಿದಾಗ ನಾವು ಈ ಯೂನಿಟ್ಸ್ನ ಬರೆಯೋ ಅವಶ್ಯಕತೆ ಇರೋದಿಲ್ಲ. 4 ಸೆಕೆಂಡು. ಇಲ್ಲಿ ನೋಡಿ, 4 × 4, 4 × 8, 4 × 20, 250 ಆಗುತ್ತಲ್ವಾ. F = ನೋಡೋಣ ಇನ್ನೊಂದು ಸರಿ. 4 × 8, ಇನ್ನೆರಡು ಉಳಿತು. 4 × 20, 1 0 ಕರೆಕ್ಟ್ ಇದೆ. 250 ಇಂಟು -30
ಇದನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತಪ್ಪ ಅಂತಂದರೆ ಈ ಕಡೆ ರಫ್ ಕಾಲಮಲ್ಲಿ ಮಾಡ್ಕೊಳ್ಳೋಣ. 25 ಮೂರಲೆ 75 ಅಲ್ವಾ, ಇಲ್ಲೇ ಮಾಡಿದ್ರೆ ಗೊತ್ತಾಗುತ್ತೆ. 25 ಮೂರಲೆ 75, ಎಷ್ಟು 0 ಇದೆ? 2 0 ಇದೆ. ಈ ನೆಗೆಟಿವ್ ಸೈನ್ ಅಂತ ಅಂದರೆ ಈ ಮೈನಸ್ ಸೈನ್ ಏನು ತೋರಿಸುತ್ತೆ ಅಂತ ಅಂದರೆ ಬ್ರೇಕ್ ಅಪ್ಲೈ ಮಾಡ್ತಾನಲ್ಲ ಅದು ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ಕಾರು ಚಲಿಸ್ತಾ ಇದೆ, ಬ್ರೇಕ್ ಅಪ್ಲೈ ಮಾಡಿದೆ ಅದು ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತಾ ಇದೆ, ಫೋರ್ಸ್ ಅಪ್ಲೈ ಆಗ್ತಿದೆ. ಸೊ ಅದಕ್ಕೆ ಇದು ಇಷ್ಟು ಫೋರ್ಸು ಬಲ ಆ ಕಾರಿನ ಮೇಲೆ ಉಂಟಾಗ್ತಾ ಇದೆ. ಎಷ್ಟು ಸೆಕೆಂಡ್ಗಳ ಕಾಲ? 4 ಸೆಕೆಂಡ್ಗಳ ಕಾಲ. ಇದನ್ನು ಈ ಥರ ಮಾಡಬೇಕು. ನೆಕ್ಸ್ಟ್ ನಾವು ಉದಾಹರಣೆ 9.4 ಹೋಗೋಣ. ನಾನು ಮಾಡ್ತಾ ಇರುವಾಗ ನೀಟಾಗಿ ಸ್ಟೆಪ್ ವೈಸು ಯಾವ ಥರ ಮಾಡ್ತಿದ್ದೀನಿ ಅಂತ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ನೋಡಬೇಕು. ಆವಾಗ ಮಾತ್ರ ಈ ಪ್ರಾಬ್ಲಮ್ಸು ನೀಟಾಗಿ ಅರ್ಥ ಆಗುತ್ತೆ. ಇನ್ ಕೇಸ್ SI ಯೂನಿಟ್ಸು ಯಾವುದ್ಯಾವುದ್ರಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ಏನು ಯಾವ ಥರ ಏನು ಮಾಡಬೇಕು, ಕನ್ವರ್ಟ್ ಮಾಡ್ಕೋಬೇಕು, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಕ್ವಶನ್ಸ್ನ ಅರ್ಥ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟು. ಆವಾಗ ಮಾತ್ರ ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬರುತ್ತೆ. ಇಲ್ಲ ಅಂತ ಅಂದರೆ ಬಯಟ್ ಹೊಡೆದು ಕಲಿಯೋದಕ್ಕೆ ಆಗೋದಿಲ್ಲ ಅಲ್ವಾ. ಉದಾಹರಣೆ 9.4. ಏನಿದೆ? 5 ನ್ಯೂಟನ್ರಷ್ಟು ಬಲವು 5 ನ್ಯೂಟನ್ರಷ್ಟು M1 ದ್ರವ್ಯರಾಶಿಯ ಮೇಲೆ M1 ದ್ರವ್ಯರಾಶಿಯ ಮೇಲೆ ವರ್ತಿತವಾದಾಗ, ವರ್ತಿತ ಅಂದರೆ ಅದ್ರ ಮೇಲೆ ಅಪ್ಲೈ ಆದಾಗ, ವರ್ತಿತವಾದಾಗ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷವನ್ನು ಮತ್ತು M2 ದ್ರವ್ಯರಾಶಿಯ ಮೇಲೆ ವರ್ತಿತವಾದಾಗ 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ವೇಗೋತ್ಕರ್ಷವನ್ನು ಉಂಟು ಮಾಡುತ್ತದೆ. ಈ ಎರಡೂ ದ್ರವ್ಯರಾಶಿಗಳು ಒಟ್ಟುಗೂಡಲ್ಪಟ್ಟರೆ ಇದೇ ಬಲವು ಉಂಟು ಮಾಡಬಹುದಾದ ವೇಗೋತ್ಕರ್ಷವೆಷ್ಟು? ಒಂದ್ಸರಿ ಕ್ವಶನ್ ಓದ್ಕೊಂಬಿಡಿ ಮಕ್ಕಳೇ.
ನೋಡಿ ಈ ಕ್ವಶನಲ್ಲಿ ಏನಿದೆ ಅಂತ ಅಂದರೆ 5 ನ್ಯೂಟನ್ರಷ್ಟು ಬಲ ಅಂತ ಅಂದರೆ ಅಷ್ಟು ನ್ಯೂಟನ್ರಷ್ಟು ಬಲನ ಒಂದು m1 ದ್ರವ್ಯರಾಶಿಯ ವಸ್ತು ಮೇಲೆ ವರ್ತಿತವಾದಾಗ ಅಂತ ಅಂದರೆ ಆ ಒಂದು ಬಲ ಅಷ್ಟು ಅಂದರೆ m1 ದ್ರವ್ಯರಾಶಿ ನೋಡಿ, ಇದೊಂದು ವಸ್ತು, ಇದಕ್ಕೆ m1 ದ್ರವ್ಯರಾಶಿ ಇದೆ. ಇಲ್ಲಿ ಫೋರ್ಸು ಅನ್ನೋದು ಬಲ ಅನ್ನೋದು 5 ನ್ಯೂಟನ್ನು ಈ ವಸ್ತುವಿನ ಮೇಲೆ ಏನಾಗ್ತಾ ಇದೆ, ವರ್ತಿತವಾಗ್ತಾ ಇದೆ. ಆಗ ಇದ್ರದ್ದು ವೇಗೋತ್ಕರ್ಷ ಎಷ್ಟು ಬರುತ್ತಪ್ಪ ಅಂತ ಅಂದರೆ 10 m/s² ಬರುತ್ತೆ. ಒಂದು ಫೋರ್ಸ್ ಅಪ್ಲೈ ಆಗ್ತಾ ಇದೆ ಅಂತ ಅಂದರೆ ಅದಕ್ಕೆ ಅದರದ್ದೇ ಆದ ಆಕ್ಸಿಲರೇಷನ್ ಅಂದರೆ ವೇಗೋತ್ಕರ್ಷ ಬರುತ್ತೆ ಅಲ್ವಾ. ಅದನ್ನು ನಾನು ಯಾವಾಗ ಅಂತ ಅಂದರೆ ಸೆಕೆಂಡ್ ಲಾ ಆಫ್ ಮೋಷನ್ ಎರಡನೇ ನಿಯಮ ಮಾಡುವಾಗ ಹೆಂಗೆ ಬರುತ್ತೆ ಅಂತ ನಿಮಗೆ ಹೇಳಿದ್ದೀನಿ. ಇಲ್ಲೊಂದು ಬಲ ಇದೆ, ಅದೆಷ್ಟಿದೆ, 5 ನ್ಯೂಟನ್ ಇದೆ. ಒಂದು ವಸ್ತುವಿನ ಮೇಲೆ m1 ದ್ರವ್ಯರಾಶಿಯುಳ್ಳ ವಸ್ತುವಿನ ಮೇಲೆ ಏನಾಗ್ತಾ ಇದೆ, ಆ ಬಲ ವರ್ತಿತವಾಗ್ತಾ ಇದೆ. ಆಗ ಅಲ್ಲಿ ಏನಾಗುತ್ತೆ, 10 m/s² ವೇಗೋತ್ಕರ್ಷ ಬರ್ತಾ ಇದೆ. ಆಮೇಲೆ ಇನ್ನೊಂದು ಕೇಸಲ್ಲಿ ನೋಡ್ರಿ, m2 ದ್ರವ್ಯರಾಶಿಯ ಮೇಲೆ ವರ್ತಿತವಾದಾಗ ಇಷ್ಟೇ ಬಲ ಈ ವಸ್ತುವಿನ ಮೇಲೆ m2 ದ್ರವ್ಯರಾಶಿಯ ಮೇಲೆ ವರ್ತಿತವಾದಾಗ ಅಲ್ಲಿ 20 m/s² ವೇಗೋತ್ಕರ್ಷ ಉಂಟು ಮಾಡುತ್ತದೆ. ಇನ್ನೊಂದು ವಸ್ತು ಇದೆ, ಅದರದ್ದು ದ್ರವ್ಯರಾಶಿ m2, ನಮ್ಗೆ ಗೊತ್ತಿಲ್ಲ m2 ಎಷ್ಟಿದೆ ಅಂತ. ಇಲ್ಲಿ ಎಫ್ ಎಷ್ಟು, 5 ನ್ಯೂಟನ್ ಇದೆ. ನಾವು ಇದನ್ನು F2 ಅಂತ ಬರ್ಕೊಳ್ಳೋಣ, ಇದನ್ನು F1 ಅಂತ ಬರ್ಕೊಳ್ಳೋಣ. ಆಗ ಅಲ್ಲಿ ಬರ್ತಕ್ಕಂಥ ವೇಗೋತ್ಕರ್ಷ ಎಷ್ಟು, 20 m/s². 20 m/s² ಆಗುತ್ತೆ. ಇಷ್ಟು ವೇಗೋತ್ಕರ್ಷ ಉಂಟು ಮಾಡುತ್ತದೆ ಆ ಫೋರ್ಸ್ ಅಪ್ಲೈ ಮಾಡಿದಾಗ ಇಷ್ಟಿಷ್ಟು ಬರ್ತಾವಪ್ಪ ವೇಗೋತ್ಕರ್ಷ. m1 m2 ಗೊತ್ತಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಎರಡೂ ದ್ರವ್ಯರಾಶಿಗಳು ಒಟ್ಟುಗೂಡಲ್ಪಟ್ಟರೆ ಅಂದರೆ m1 + m2 ಒಟ್ಟುಗೂಡೋದು ಅಂತ ಅಂದರೆ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಯಾವುದನ್ನ, ದ್ರವ್ಯರಾಶಿ 1 m1 + ದ್ರವ್ಯರಾಶಿ 2 m2, m1 + m2ನ ಒಟ್ಟುಗೂಡಲ್ಪಟ್ಟರೆ ಇವೆರಡೂ ಒಟ್ಟುಗೂಡಿಸಿದ್ರೆ ಇದೇ ಬಲವು ಉಂಟು ಮಾಡಬಹುದಾದ, ಇದೇ ಬಲ ಅಂತ ಅಂದರೆ 5 ನ್ಯೂಟನ್ ಬಲವು ಅವೆರಡನ್ನು ಒಟ್ಟುಗೂಡಿಸ್ತಾರಲ್ಲ, ಆವಾಗ ಎಷ್ಟಾಗುತ್ತೆ, ಅಲ್ಲಿ ಉಂಟಾಗಬಹುದಂತ ಮಾಡಬಹುದಾದ ವೇಗೋತ್ಕರ್ಷವೆಷ್ಟು, ವೇಗೋತ್ಕರ್ಷ ಎಷ್ಟಿರುತ್ತೆ. ಇಲ್ಲಿರ್ತಕ್ಕಂಥ ವೇಗೋತ್ಕರ್ಷಕ್ಕಿಂತ ಕಡಿಮೆ ಇರುತ್ತೋ ಅಥವಾ ಜಾಸ್ತಿ ಇರುತ್ತೋ ಅಂತ ಇಂಡೈರೆಕ್ಟಾಗಿ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ. ನೋಡಿ ಈ ಕ್ವಶನ್ನ ನೀಟಾಗಿ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. 2 ಮಾಸ್ ಇದ್ದಾವೆ, ಅಂದರೆ ಒಂದು ವಸ್ತುವಿಗೆ 1 ಮಾಸ್ ಇದೆ, ಇನ್ನೊಂದು ವಸ್ತುವಿಗೆ ಇನ್ನೊಂದು ಮಾಸ್ ಇದೆ, m1 m2 ಅಲ್ವಾ. ಈಗ 5 ನ್ಯೂಟನ್ ಬಲ ಈ m1 ಅನ್ನ ದ್ರವ್ಯರಾಶಿ ವಸ್ತು ಮೇಲೆ ಅಪ್ಲೈ ಆದಾಗ ಇಷ್ಟು ವೇಗೋತ್ಕರ್ಷ ಬರ್ತಾ ಇದೆ. ಅದೇ m2ನಲ್ಲೂ ಕೂಡ ಇಷ್ಟೇ ಬಲ ಇದೆ, ಅಲ್ಲಿ ಇಷ್ಟು ಬರ್ತಾ ಇದೆ. ಇಲ್ಲಿ ನಾವು m1 + m2 ಇವೆರಡನ್ನೂ ಒಟ್ಟುಗೂಡಿಸಿದ್ರೆ ಅಲ್ಲಿ ಬರ್ತಕ್ಕಂಥ ವೇಗೋತ್ಕರ್ಷ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಮಗೆ m1 ಮತ್ತು m2 ಫಸ್ಟಿಗೆ ಕಂಡುಹಿಡ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತ ಅಂದರೆ ಅಲ್ಲಿ ಇವೆರಡನ್ನೂ ಒಟ್ಟುಗೂಡಿಸ್ತೀವಲ್ವ, ಒಟ್ಟುಗೂಡಿಸಿದಾಗ ಎಷ್ಟು ಬರುತ್ತೆ, ಅದರದ್ದು ವೇಗೋತ್ಕರ್ಷ ಎಷ್ಟು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಈಗ ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ ಅಂತ ಅಂದರೆ F = m × a ಅಂತ ಇದೆಯಲ್ಲ, ಆ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ಫಸ್ಟ್ ಕೇಸಲ್ಲಿ F = m × a, F1 = m1 × a1. F1 ಅಂತಂದರೆ ಇಲ್ಲಿ ಎಷ್ಟಿದೆಪ್ಪ, 5 ನ್ಯೂಟನ್ m1 ಗೊತ್ತಿಲ್ಲ ಇಂಟು a1 ವೇಗೋತ್ಕರ್ಷ ಇಲ್ಲಿ ಎಷ್ಟಿದೆ, 10 m/s² ಇದೆ. ನಮಗೆ ಬೇಕಾಗಿರೋದೇನು, m1 ಏನಾಗುತ್ತಪ್ಪ ಅಂತಂದರೆ 5 / 10. ಇವಾಗ ಈ ಯೂನಿಟ್ಸ್ ಬರೆಯೋಂಥ ನೆಸಿಟಿ ಇಲ್ಲ. 5 ಅಂದರೆ 5, 5 × 10 ಅಂದರೆ ಅರ್ಧ kg ಆಯಿತು. ಯಾವುದು, m1. ಅದೇ ಥರ ನಾವು m2 ಕಂಡುಹಿಡ್ಕೋಬೇಕಲ್ವ, ಅದಕ್ಕೂ ಇದೇ ಫಾರ್ಮುಲಾ. F = m × a, F2 = m2 ×
A2. F2 ಈಕ್ವಲ್ ಟು M2 ಅಂತ ಅಂದರೆ ಏನು? ಅದು ಗೊತ್ತಿಲ್ಲ. F2 ಗೊತ್ತಿದೆ ಅಲ್ವಾ? ಫೋರ್ಸ್ ಎರಡಕ್ಕೂ ಒಂದೇ ಫೋರ್ಸ್ನ ಅಪ್ಲೈ ಮಾಡಿದ್ದಾರೆ. 5 ನ್ಯೂಟನ್ ಈಕ್ವಲ್ ಟು M2 ಅಂತ ಅಂದರೆ ನಮಗೆ ಗೊತ್ತಿಲ್ಲ, ಇದನ್ನು ಕಂಡುಹಿಡಿಬೇಕು. ಇಂಟು A2 ಅಂತ ಅಂದರೆ 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ನಮಗೆ M2 ಬೇಕಾಗಿದೆ. ಸೊ M2 ಈಕ್ವಲ್ ಟು ಏನಾಗುತ್ತೆ ಅಂದರೆ 5/20 ಆಗುತ್ತಲ್ವಾ? 5 ಅಂದರೆ 5, 5 4 20 ಅಂದರೆ 1/4 kg ಇದೆ ಅಂತ ಅರ್ಥ. ಇಷ್ಟಿದೆ M2 ಅನ್ನೋದು ಎಷ್ಟಿದೆ? 1/4 kg. ಈಗ ನಮಗೆ ಕೇಳಿರೋದು ಏನು ಅಂತ ಅಂದರೆ M1 ಪ್ಲಸ್ M2ನ ಒಟ್ಟುಗೂಡಿಸಿದರೆ ಅಲ್ಲಿ ಉಂಟಾಗ್ತಕ್ಕಂಥ ವೇಗೋತ್ಕರ್ಷ ಎಷ್ಟು, ಇಷ್ಟೇ ಬಲನ ಯೂಸ್ ಮಾಡಿಕೊಂಡು ಅಂತ ಕೇಳಿದ್ದಾರೆ. ಓಕೆನಾ? ಇನ್ನೊಂದು ಸರಿ ನೋಡ್ಕೊಂಬಿಡಿ. M1 ಅಂದರೆ ಅರ್ಧ kg ಬಂತು, M2 ಅಂದರೆ 1/4 kg ಬಂತು. M1 ಪ್ಲಸ್ M2 ಅವೆರಡನ್ನೂ ಒಟ್ಟುಗೂಡಿಸ್ಬೇಕು ಅಂದರೆ ಆ್ಯಡ್ ಮಾಡಬೇಕಷ್ಟೇ ಅಲ್ಲಿ. M1 ಇಲ್ಲಿ ಸೈಡಿಗೆ ಬರ್ಕೊಂಡ್ಬಿಡೋಣ. M1 ಈಕ್ವಲ್ ಟು ಅರ್ಧ kg, M2 ಈಕ್ವಲ್ ಟು ಎಷ್ಟು? 1/4 kg. ನೋಡಿ, ನೆಕ್ಸ್ಟ್ ಇದು F3 ಅಂತ ಬರ್ಕೊಳ್ಳೋಣ. ಮೂರನೇ ಕೇಸಲ್ಲಿ F3 ಈಕ್ವಲ್ ಟು M3 ಇಂಟು A3. ಮೂರನೇ ಕೇಸ್ ಅಲ್ವಾ? ಅಷ್ಟೇ ಫೋರ್ಸ್ನ ಅಪ್ಲೈ ಮಾಡಿದ್ದಾರೆ. 5 ನ್ಯೂಟನು ಈಕ್ವಲ್ ಟು M3 ಅಂತ ಅಂದರೆ M1 ಪ್ಲಸ್ M2ನ ಒಟ್ಟುಗೂಡಿಸಿದಾಗ ಬರ್ತಕ್ಕಂಥ ಮಾಸ್ ಅದು ಇಂಟು A3. 5 ನ್ಯೂಟನ್ ಈಕ್ವಲ್ ಟು M1 ಪ್ಲಸ್ M2 ಅಂತಂದರೆ ಏನು? ಅರ್ಧ kg ಪ್ಲಸ್ 1/4 kg ಅಂತ ಅಂದರೆ 1/4 kg ಆಗುತ್ತೆ. ಅರ್ಧ ಪ್ಲಸ್ ಕಾಲು ಅಂತ ಅಂದರೆ 1/4 kg ಆಗಲ್ವಾ? 5 ಈಕ್ವಲ್ ಟು 3/4 kg ಇಂಟು A3. A3 ಗೊತ್ತಿಲ್ಲ. ಸೊ ಅದಕ್ಕೆ ಏನು ಮಾಡೋಣ ಅಂತ ಅಂದರೆ ಇದನ್ನ ಈ ಕಡೆ ಶಿಫ್ಟ್ ಮಾಡಿದರೆ 5 4 20 ಈಕ್ವಲ್ ಟು 3 ಇಂಟು A3 ಆಗುತ್ತೆ. ದೇರ್ಫೋರ್ A3 ಈಕ್ವಲ್ ಟು ಏನಾಯಿತು? 20/3 ಆಯಿತು. ಇಲ್ಲೇನಾಯಿತು? 3 ಅಂದರೆ 3, 3 6 18, 6.66 ಬರುತ್ತೆ. A3 ಈಕ್ವಲ್ ಟು ಎಷ್ಟು ಬಂತು ಅಂತಂದರೆ ನಮಗೆ 6.66 ಮೀಟರ್ ಪರ್ ಸೆಕೆಂಡ್ ಬಂತು. ನೋಡಿರಿ, ಇಲ್ಲಿ A1 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇತ್ತು, A2 ಅನ್ನೋದು 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇತ್ತು. A3 ಅಂದರೆ ಅವೆರಡನ್ನೂ ಒಟ್ಟುಗೂಡಿಸಿದಾಗ ಅದು ಜಾಸ್ತಿ ಆಗುತ್ತೆ ಮಾಸು. ಆವಾಗ ಅಷ್ಟೇ ಬಲನ ಪ್ರಯೋಗಿಸ್ತಿದ್ವಿ ಅಂತ ಅಂದರೆ ಅಲ್ಲಿ ಬರ್ತಕ್ಕಂಥ ಆಕ್ಸಿಲರೇಷನ್ನು ಅಥವಾ ವೇಗೋತ್ಕರ್ಷ ಯಾವಾಗಲೂ ಏನಾಗುತ್ತೆ? ಕಡಿಮೆ ಆಗುತ್ತೆ. ಫೋರ್ಸ್ ಅಪ್ಲೈ ಮಾಡ್ತೀವಿ, ಅಲ್ಲಿ ಡಬಲ್ ಆಗಿರುತ್ತೆ ಮಾಸು, ಅವಾಗ ಕಡಿಮೆ ಆಗಲೇಬೇಕಲ್ವಾ? ಸೊ ಇಲ್ಲಿ ಕಡಿಮೆ ಆಗಿದೆ. ಅದಕ್ಕೋಸ್ಕರ ನಾವು ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಪ್ರಾಬ್ಲಮ್ನ ನೀಟಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ಕೋಬೇಕು. ಅದನ್ನು ನೋಡ್ಕೊಳ್ಳಿ ಫಸ್ಟು. ಆಕ್ಸಿಲರೇಷನ್ದು ಯೂನಿಟ್ ಏನಪ್ಪ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ವಾ? ನೆಕ್ಸ್ಟು ನಾವು ಉದಾಹರಣೆ 9.5ಕ್ಕೆ ಹೋಗೋಣ. ಉದಾಹರಣೆ 9.5. ಇಪ್ಪತ್ತು ಗ್ರಾಂ ದ್ರವ್ಯರಾಶಿಯ ಚೆಂಡೊಂದು 20 ಗ್ರಾಂ ಕೊಟ್ಟಿದ್ದಾರೆ, kg ಕನ್ವರ್ಟ್ ಮಾಡ್ಕೋಬೇಕು. 20 ಗ್ರಾಂ ದ್ರವ್ಯರಾಶಿಯ ಚೆಂಡೊಂದು
ಮೇಜಿನ ಮೇಲೆ ಸರಳ ರೇಖೆಯಲ್ಲಿ ಚಲಿಸುತ್ತಿದೆ. ಸರಳ ರೇಖೆಯಲ್ಲಿ ಚಲಿಸುತ್ತಿದೆ. ಚಿತ್ರ 9.9ರಲ್ಲಿ ಚಿತ್ರ 9.9ರಲ್ಲಿ ಇದರ ವೇಗ ಗ್ರಾಫಿಂದ ಕಂಡುಹಿಡಬೇಕಿದ್ದನ್ನು ವೇಗ ಕಾಲ ನಕ್ಷೆ ನೀಡಲಾಗಿದೆ. ಇದೇನು ಕೊಟ್ಟಿದ್ದಾರೆ ಅದನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಎಷ್ಟು 1ರಿಂದ 11 1 2 3 4 5 6 7 8 9 10 11 ಓಕೆನಾ. ನೆಕ್ಸ್ಟ್ ಇಲ್ಲಿ 5ರಿಂದ 25 5 10 15 20 25 ಇಲ್ಲಿ ಎಲ್ಲಿಂದ ಎಲ್ಲಿಗಪ್ಪ ಅಂದರೆ 20ರಿಂದ 10ಕ್ಕೆ ಈ ಥರ ಒಂದು ಲೈನ್ನ ಡ್ರಾ ಮಾಡಿದ್ದಾರೆ. 20ರಿಂದ 10 ಸ್ವಲ್ಪ ಕ್ರಾಸ್ ಆಯಿತು. 20ರಿಂದ 10 ಓಕೆನಾ. ಈ ಥರ ಇದೆ ಗ್ರಾಫು. ಇಲ್ಲಿ ವೇಗ ಏನು ಕೊಟ್ಟಿದ್ದಾರೆ ಅಂದರೆ ವೇಗ ನೋಡ್ರಿ ಸೆಂಟಿಮೀಟರ್/ಸೆಕೆಂಡ್ ಕೊಟ್ಟಿದ್ದಾರೆ. ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಕಾಲನ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ. ರಿಂದ 10ಕ್ಕೆ ಅಲ್ವಾ. ನೋಡಿ ಈ ಕ್ವಶನ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. 20 ಗ್ರಾಮ್ ದ್ರವ್ಯರಾಶಿಯ ಚೆಂಡೊಂದು. ಒಂದು ಚೆಂಡು ಎಷ್ಟು ಗ್ರಾಮ್ ಇದೆ? 20 ಗ್ರಾಮ್ ಇದೆ. ಮೇಜಿನ ಮೇಲೆ ಸರಳ ರೇಖೆಯಲ್ಲಿ ಚಲಿಸುತ್ತಿದೆ. ಮೇಜು ಅಂತಂದರೆ ಟೇಬಲ್. ಆ ಟೇಬಲ್ ಮೇಲೆ ಏನಾಗ್ತಿದೆಯಪ್ಪ ಅಂತ ಅಂದರೆ ಸರಳ ರೇಖೆಯಲ್ಲಿ ಈ ಥರ ಚಲಿಸ್ತಾ ಇದೆ ಆ ಬಾಲು. ಈ ಬಾಲಿಗಿರ್ತಕ್ಕಂಥ ಮಾಸ್ ಎಷ್ಟು? 20 ಗ್ರಾಮು. ಚೆಂಡೊಂದು ಮೇಜಿನ ಮೇಲೆ ಸರಳ ರೇಖೆಯಲ್ಲಿ ಚಲಿಸುತ್ತಿದೆ. ಚಿತ್ರ 9.9ರಲ್ಲಿ ವೇಗ ಕಾಲ ನಕ್ಷೆ ನೀಡಲಾಗಿದೆ. ನಾವಿಲ್ಲಿ ಏನು ಕಂಡುಹಿಡಿಬೇಕಪ್ಪ ಅಂತಂದರೆ ಚೆಂಡನ್ನು ನಿಶ್ಚಲ ಸ್ಥಿತಿಗೆ ತರುವಲ್ಲಿ ಮೇಜು ಅದರ ಮೇಲೆ ಉಂಟು ಮಾಡುವ ಬಲ ಎಷ್ಟು? ಅಂದರೆ ಚೆಂಡು ರೆಸ್ಟ್ ಪೊಸಿಷನಿಗೆ ಬರುತ್ತಲ್ಲ, ಅಂದರೆ ನಿಶ್ಚಲ ಸ್ಥಿತಿಗೆ ಬರುವಾಗ ವಿಶ್ರಾಂತ ಸ್ಥಿತಿಗೆ ತರುವಲ್ಲಿ ಮೇಜು ಅದರ ಮೇಲೆ ಉಂಟು ಮಾಡುವ ಬಲ ಎಷ್ಟು? ಮೇಜು ಅದರ ಮೇಲೆ ಉಂಟು ಮಾಡ್ತಕ್ಕಂಥ ಬಲ ಎಷ್ಟು? ಬಲ ಅಂತ ಅಂದರೆ ಇಲ್ಲಿ ಘರ್ಷಣೆ ಬಲ ಕಂಡುಹಿಡಬೇಕು. ಯಾಕಪ್ಪ ಅಂತ ಅಂದರೆ ಒಂದು ಬಾಲು ಚೆಂಡಿದೆ ಅಲ್ವಾ, ಮೇಜಿನ ಮೇಲೆ ಹೋಗ್ತಾ ಇದೆ. ಒಂದು ಬಾಲು ಒಂದು ಮೇಜಿನ ಮೇಲೆ ಹೋಗ್ತಾ ಇದೆ ಅಂತ ಅಂದರೆ ಆ ಎರಡು ಸರ್ಫೇಸ್ ಮಧ್ಯ ಏನಿರುತ್ತೆ? ಘರ್ಷಣಾ ಬಲ ಇರುತ್ತೆ. ಸೊ ನಾವಿಲ್ಲಿ ಕಂಡುಹಿಡಬೇಕಾಗಿರೋದು ಘರ್ಷಣಾ ಬಲ. ಆ ಘರ್ಷಣಾ ಬಲ ಅನ್ನೋದು ಎಷ್ಟಿದೆ ಅನ್ನೋದನ್ನ ನಾವಿಲ್ಲಿ ಏನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿ ವೇಗ ಅನ್ನೋದು ಎಷ್ಟಿದೆ? 20 ಸೆಂಟಿಮೀಟರ್/ಸೆಕೆಂಡ್ ಇದೆ. ಕಾಲ 10 ಸೆಕೆಂಡ್ ಇದೆ ಅಲ್ವಾ. ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ? F = m/a ಅಂತ ಇದೆಯಲ್ಲ, ಅದನ್ನೇ ಅಪ್ಲೈ ಮಾಡಬೇಕಾಗತ್ತೆ. F = m × a. ಮಾಸು ಅವರು ಗ್ರಾಮಲ್ಲಿ ಕೊಟ್ಟಿದ್ದಾರೆ.
ಸೊ ನಾವು ಅದನ್ನು ಕೆ ಜಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಎಮ್ ಈಕ್ವಲ್ ಟು 20 ಗ್ರಾಮ್. ಈ ಗ್ರಾಮ್ನ ಕೆ ಜಿ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ 20ನ 1000ಅಲ್ಲಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ಕೊತೀವಿ, ಒಂದು ಕ್ಯಾನ್ಸಲ್ ಆಗುತ್ತೆ, ಆವಾಗ 0.020 ಕೆ ಜಿ ಆಗುತ್ತೆ. ಈ ಥರ ಕನ್ವರ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನೋಡ್ರಿ ವೇಗ ಅಂತಂದರೆ ವಿ ಈಕ್ವಲ್ ಟು ಎಷ್ಟಪ್ಪ, ಯು. ಅದು ಯು ಅಂತಂದರೆ ಪ್ರಾರಂಭಿಕ ವೇಗ. ಯು ಈಕ್ವಲ್ ಟು 20 ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ. ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. 20 ಡಿವೈಡೆಡ್ ಬೈ ಎಷ್ಟು ಹಾಕಬೇಕು, 100 ಹಾಕಬೇಕು ಅಲ್ವಾ, ಯಾಕಂದರೆ 1 ಮೀಟರಿಗೆ 100 ಸೆಂಟಿಮೀಟ್ರು. ಇಲ್ಲಿ ಎಷ್ಟಾಗುತ್ತೆ, 0.2 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಕರೆಕ್ಟಾ? 0.2 ಮೀಟರ್ ಪರ್ ಸೆಕೆಂಡ್ ಆಯಿತು. ಈಗ ನಾವೇನು ಮಾಡೋಣ ಅಂತ ಅಂದರೆ ಫೋರ್ಸ್ನ ಕಂಡುಹಿಡಿಯೋಣ. ಎಫ್ ಈಕ್ವಲ್ ಟು ಎಮ್ ಇಂಟು ಎ ಅಂತ ಅಂದರೆ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಲ್ವಾ, ಯಾಕೆಂದ್ರೆ ಅಲ್ಲಿ ಪ್ರಾರಂಭಿಕ ವೇಗನೂ ಇದೆ, ಅಂತಿಮ ವೇಗನೂ ಇದೆ ಅಲ್ವಾ, ಅದಕ್ಕೆ ಎಫ್ ಈಕ್ವಲ್ ಟು ಲಾಸ್ಟಿಗೆ ಅದು ಏನಾಗುತ್ತೆ, 0 ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನಿಶ್ಚಲ ಸ್ಥಿತಿಗೆ ಬರುವಾಗ ಅದರದ್ದು ಬಲ ಎಷ್ಟಿರುತ್ತೆ, ಆ ಘರ್ಷಣೆ ಬಲ ಅನ್ನೋದು ಎಷ್ಟಿರುತ್ತೆ, ಎಷ್ಟಿದ್ದಾಗ ಅದು ನಿಶ್ಚಲ ಸ್ಥಿತಿ ಬರುತ್ತೆ ಅನ್ನೋದು ಕ್ವಶನು. ಎಮ್ ಅಂತ ಅಂದರೆ ಮಾಸ್ ಎಷ್ಟಿದೆ, 0.020 ಇಂಟು ವಿ ಮೈನಸ್ ಯು. ವಿ ಅಂತಂದರೆ ಏನಪ್ಪ, ಅದು 0ಗೆ ಆಗುತ್ತಲ್ವ, ಅದಕ್ಕೆ ನಿಶ್ಚಲ ಸ್ಥಿತಿ ಅಂತಂದರೆ 0 ಮೈನಸ್ ಯು ಅಂತ ಅಂದರೆ 0.2 ಡಿವೈಡೆಡ್ ಬೈ ಟಿ ಅಂತ ಅಂದರೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಟೈಮು ಎಷ್ಟು ಅಂತಂದರೆ 10 ಸೆಕೆಂಡು. ಇಲ್ಲಿ ನೋಡಿ ಕೊಟ್ಟಿದ್ದಾರಲ್ವಾ, ಇಲ್ಲೇ ಇದೆ ಅಲ್ವಾ, ಟೈಮು 10 ಸೆಕೆಂಡು, 10. ಓಕೆನಾ? .020 ಇಂಟು ನೋಡಿರಿ ಮೈನಸ್ 0.2 ಡಿವೈಡೆಡ್ ಬೈ 10. ಇಲ್ಲೇನಾಗುತ್ತಪ್ಪ ಅಂತಂದರೆ 0.020 ಇಂಟು 0.2 ಅಂತಂದರೆ 0.004 ಮೈನಸ್ ಡಿವೈಡೆಡ್ ಬೈ 10 ಅಂತ ಅಂದರೆ ಮೈನಸ್ 0.00 ಇನ್ನೊಂದು 0 ಬರುತ್ತೆ, ಯಾಕಂದರೆ ಇಲ್ಲಿ 10 ಇದೆ. 0.4 ಏನಪ್ಪ ಅದು ಫೋರ್ಸು. ಇಷ್ಟು ನ್ಯೂಟನ್ನ ಬಲ ಅಂತಂದರೆ ಘರ್ಷಣೆ ಬಲ ಇಷ್ಟಿದ್ದಾಗ ಅದೇನಾಗುತ್ತೆ ಅಂತ ಅಂದರೆ ನಿಶ್ಚಲ ಸ್ಥಿತಿಗೆ ಬರ್ತದೆ ಅಂತ ಅರ್ಥ. ಇದೇನು ಅಂತ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ಘರ್ಷಣೆ ಬಲ ಆಪೋಸಿಟಾಗಿ ಆ ಬಾಲು ಮೂವ್ ಆಗ್ತಾ ಇರುತ್ತಲ್ಲ ಅದಕ್ಕೆ ಆಪೋಸಿಟಾಗಿ ಇರುತ್ತೆ. ಸೊ ಅದಕ್ಕೆ ಅಲ್ಲಿ ಏನಾಗುತ್ತೆ, ನೆಗೆಟಿವ್ ಸೈನು ಬರುತ್ತೆ ಅಂತ ಅರ್ಥ. ಇದನ್ನೊಂದ್ಸರಿ ಗ್ಲಾನ್ಸ್ ಮಾಡಿ. ಓಕೆ ಮಕ್ಕಳೇ, ಇವತ್ತಿಗೆ ನ್ಯೂಟನ್ನ ಚಲನೆಯ ಎರಡನೆಯ ನಿಯಮದ ಮೇಲೆ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮೊದಲನೇ ನಿಯಮ ಮತ್ತು ಎರಡನೇ ನಿಯಮ ಇವೆರಡಕ್ಕಿಂತ ತುಂಬ ಚೆನ್ನಾಗಿರೋದೊಂದು ನಿಯಮ ಇದೆ, ಅದು ನ್ಯೂಟನ್ನ ಚಲನೆಯ 3ನೇ ನಿಯಮ. ಅದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು.